ಪ್ರೀತಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳೇ. ಮೊನ್ನೆಯಿಂದ ನಾವು ತ್ರಿವಿಧ ಜಿಗಿತದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಈ ಒಂದು ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಅತ್ಯುತ್ತಮವಾದ ಜಿಗಿತ ಅಂತ ಅಂದ್ಬಿಟ್ಟು ಹೇಳಿದ್ವಿ ನಾವು. ಸೊ ನಿನ್ನೆ ನಾವು ಕ್ರೀಡಾಪಟು ತ್ರಿವಿಧ ಜಿಗಿತ ಅಂತಕ್ಕಂಥದ್ದು 3 ರೀತಿಯ ಜಿಗಿತ, ಅದು ಹಾಫ್ ಸ್ಟೆಪ್ ಜಂಪ್ ಅಂತಕ್ಕಂಥ ಒಂದು 3 ರೀತಿಯ ಜಿಗಿತ, 3 ರೀತಿಯ ಕ್ರಮವಾಗಿ ಜಿಗಿತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಓಡುವ ಮಾರ್ಗ 1.2 ಅಗಲ ಇರ್ತದೆ, 40 ಮೀಟರ್ ಉದ್ದ ಇರ್ತದೆ. ಜಿಗಿತದ ಗುಂಡಿಯೂ ಸಮೇತ 9 ರಿಂದ 12 ಮೀಟರ್ ಉದ್ದ ಇರ್ತದೆ, 2.75 ಇಂದ 3 ಮೀಟರ್ ಅಗಲ ಇರ್ತದೆ. ಸೊ ಹಾಗೆ ಟೇಕ್ ಆಫ್ ಬೋರ್ಡ್ ಅಂತಕ್ಕಂಥ ರಚನೆ ಯಾವ್ದ್ರಿಂದ ಒಂದು ಮರದಿಂದ ಮಾಡಿರ್ತದೆ, ಅದು 1.2 ಉದ್ದ ಇರ್ತದೆ, 20 ಸೆಂಟಿಮೀಟರ್ ಅಗಲ ಇರ್ತದೆ, 10 ಸೆಂಟಿಮೀಟರ್ ದಪ್ಪ ಇರ್ತದೆ. ಬಿಳಿ ಪೇಂಟ್ ಅನ್ನ ಅಥವಾ ಬಿಳಿ ಬಣ್ಣವನ್ನು ಬಳದಿರ್ತಾರೆ, ಅದು ಆಯತಾಕಾರದಲ್ಲಿ ಇರ್ತದೆ ಅಂತ ತಿಳ್ಕೊಂಡ್ವಿ. ಅದು ಮೂಲ ನಿಯಮಗಳು ಸಮೇತ ತಿಳ್ಕೊಂಡ್ವಿ. ಕ್ರಮಬದ್ಧವಾಗಿ ಜಿಗಿಬೇಕು, ಇಲ್ಲ ಅಂತಂದ್ರೆ ಫೋಲ್ ಆಗುತ್ತೆ. ಟೇಕ್ ಆಫ್ ಗೆರೆಯನ್ನೇ ತುಳಿಯಬಾರದು, ಟೇಕ್ ಆಫ್ ಗೆರೆಯನ್ನು ತುಳಿಬಾರದು. ಯಾಕೆ ತುಳಿಬಾರದು ಅಂತಂದ್ರೆ ಫೋಲ್ ಆಗ್ತಕ್ಕಂಥ ಒಬ್ಬರಿಗೆ ಎಷ್ಟು ಯತ್ನ, 3 ಪ್ರಯತ್ನಗಳು ಅಥವಾ 1 ಯತ್ನವನ್ನ ಕಳೆದುಕೊಳ್ತಾರೆ. ಮತ್ತೆ ಗುಂಡಿಯಲ್ಲೇ ಜಿಗಿಯಬೇಕು, ಯಾವುದೇ ಕಾರಣಕ್ಕೂ ಹೊರಗಡೆ ಜಿಗಿಯಬಾರದು. ಹಿಂದೆ ಯಾವುದೇ ಕಾರಣಕ್ಕೂ ನಡೆದುಕೊಂಡು ಬರಬಾರದು. ಜಿಗಿದ ಆದ ಮೇಲೆ ಹಾಗೆ ಫಲತ್ವಾಂಶ ಮೂವ್ ಆಗಬೇಕು ಹೊರತು ಹಿಂದಕ್ಕೆ ವಾಪಸ್ ಬರಬಾರದು. ಜೊತೆಗೆ ಒಂದು 15 ರಿಂದ 20 ಜನ ಕ್ರೀಡಾಪಟುಗಳು ಇದ್ದಾರೆ, ತ್ರಿವಿಧ ಜಿಗಿತದ ಜಂಪರ್ಸ್ ಇದಾರೆ ಅಂತ ಅಂದ್ರೆ 8 ಜನ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಮತ್ತೆ ಪುನಃ 3 ಯತ್ನಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಇದು ರೂಲ್ಸ್. ಸೊ ಈ ನಮ್ಮ ಕ್ರೀಡಾಪಟುಗಳ ಪರಿಚಯ, ರಾಜ್ಯ ಕ್ರೀಡಾಪಟುವಾಗಿರುವಂತಹ ಹೆನ್ರಿ ರೊಬೆಲ್ ಅವರ ಬಗ್ಗೆ ನಿನ್ನೆ ಅಧ್ಯಯನ ಮಾಡಿದ್ವಿ. ಹೆನ್ರಿ ರೊಬೆಲ್ ಅವರು 17-12-1928ರಂದು ಬೆಂಗಳೂರಿನಲ್ಲಿ ಜನ್ಮ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಲಕ್ನೋದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಲಕ್ನೋದಿಂದ ಬಾಲ್ಡ್ವಿನ್ ಪ್ರೌಢಶಾಲೆ ಬೆಂಗಳೂರಿಗೆ ಅವರು ಬರ್ತಾರೆ. ಆ ಒಂದು ಶಾಲೆಯಲ್ಲಿ ಶಾಲಾ ವಿದ್ಯಾಭ್ಯಾಸಕ್ಕಾಗಿ ದಾಖಲಾದಂತಹ ಸಂದರ್ಭದಲ್ಲಿ ಅಥವಾ ಪ್ರವೇಶವನ್ನು ಪಡೆದಂತಹ ಸಂದರ್ಭದಲ್ಲಿ ಅಲ್ಲೊಂದು ಕಂಡೀಷನ್ ಇದೆ ಶಾಲೆಗೆ, ಏನು ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಕ್ರೀಡಾ ಒಂದು ಆಟೋಟಗಳಿಗೆ ಕ್ರೀಡಾ ಒಂದು ಮನೋಭಾವನ ದೃಷ್ಟಿಯಿಂದ ಮೇಲಾಟಗಳಲ್ಲಿ ಅಥವಾ ಗುಂಪು ಆಟಗಳಲ್ಲಿ ಒಂದು ಭಾಗವಹಿಸಬೇಕಾಗಿತ್ತು. ಅಂತದ್ರಲ್ಲಿ ಇವರು ಮೇಲಾಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಈಗ 1948ರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಇವರಿಗೆ ಪ್ರಪ್ರಥಮವಾಗಿ ತ್ರಿವಿಧ ಜಿಗಿತಗಾರರಲ್ಲಿ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಲಕ್ನೋದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅವರ ಒಂದು ದಾಖಲೆ ಎಷ್ಟು ಅಂತಂದ್ರೆ 15.29 ಮೀಟರ್ ಅಷ್ಟು ದೂರವನ್ನು ಕ್ರಮಿಸಿ ಅದು ಅವರು ವೈಯಕ್ತಿಕ ಶ್ರೇಷ್ಠವಾದ ದಾಖಲೆ ಆಗುತ್ತೆ. ನಂತರ 1984-88ರಲ್ಲಿ ಇವರು ಆ ಒಂದು ವೃತ್ತಿಯಾಗಿ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಪ್ರಥಮ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಒಬ್ಬ ಕ್ರೀಡಾಪಟು ಹೆನ್ರಿ ರೊಬೆಲ್ ಅವರ ಬಗ್ಗೆ ಅಂತ ಅಂದ್ಬಿಟ್ಟು ನಾವು ಇಷ್ಟು ತಿಳ್ಕೊಂಡಿದ್ದೇವೆ. ಮಾತ್ರ ಇದು ರಾಜ್ಯ ಮಟ್ಟದ ಕ್ರೀಡಾಪಟುವಿನ ಒಂದು ಸಾಧನೆ. ಹೀಗೆ ರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಒಂದು ಅಧ್ಯಯನ ಮಾಡೋಣ. ರಾಷ್ಟ್ರೀಯ ಕ್ರೀಡಾಪಟುಗಳು ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀವಿ. ಇದರಲ್ಲಿ ರಾಷ್ಟ್ರೀಯ ಕ್ರೀಡಾಪಟುಗಳಾದಂತಹ ಸುಮಾರಿದ್ದಾರೆ. ಮೈಕಾ ಜಾನಿ ಅಂತಕ್ಕಂಥ ಒಬ್ಬ ಮಹಿಳಾ ತ್ರಿವಿಧ ಜಿಗಿತಗಾರರಿದ್ದಾರೆ. ಹಾಗೆ ಸುರೇಶ್ ಬಾಬು ಅಂತಕ್ಕಂಥವ್ರಿದ್ದಾರೆ. ಈಗ ರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಒಬ್ಬರಾದಂತಹ ಯಾರು, ಮೈಕಾ ಜಾನಿ. ಇವರ ಬಗ್ಗೆ ಅಧ್ಯಯನ ಮಾಡೋಣ. ಇವರು 4/9/1988 ಜನನ ಆಗುತ್ತೆ.
4/9/1988ರಲ್ಲಿ ಜನನ ಆಗುತ್ತೆ. ಸೊ ಕೇರಳದ ಮೂಲದವರು, ಕೇರಳ ರಾಜ್ಯದಲ್ಲಿ ಜನಿಸಿರ್ಬೇಕಂತ ಕೇರಳದವರು. ಕೇರಳ ರಾಜ್ಯದವರಾದಂತಹ ಮೈಕಾ ಜಾನಿ ಅವರು ಸೆಪ್ಟೆಂಬರ್ 4, 1988ರಂದು ಜನಿಸ್ತಾರೆ. ಇವರು ತ್ರಿವಿಧ ಜಿಗಿತ ಮತ್ತು ಉದ್ದ ಜಿಗಿತದ ಪ್ರಸಿದ್ಧ ಮಹಿಳಾ ಕ್ರೀಡಾಪಟು. ತ್ರಿವಿಧ ಜಿಗಿತ ಅಲ್ಲದೆ ಉದ್ದ ಜಿಗಿತ, ಉದ್ದ ಮತ್ತು ತ್ರಿವಿಧ ಜಿಗಿತದ ಎರಡರಲ್ಲೂ ಸಮೇತ ತಮ್ಮ ಸಾಧನೆಯನ್ನ ಮಾಡಿರ್ತಕ್ಕಂಥ ಕ್ರೀಡಾಪಟು. ಇವರು 2012ರ ಒಲಿಂಪಿಕ್ಸ್ ನಲ್ಲಿ, ಲಂಡನ್ ನಲ್ಲಿ ನಡೆದಂತಹ 2012ರ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿರ್ತಾರೆ. ಲಂಡನ್ ಒಲಿಂಪಿಕ್ಸ್ 2012ರ ಲಂಡನ್ ನಲ್ಲಿ ನಡೆದಂತಹ ಒಲಿಂಪಿಕ್ಸ್ ನಲ್ಲಿ, ಆ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇವರು ಭಾಗವಹಿಸ್ತಾರೆ. ಕ್ಯೂಬಾ ಅಂದ್ರೆ ಜಪಾನ್ ನಲ್ಲಿ ನಡೆದಂತಹ 9/7/2011 ನಡೆದಂತಹ ಫೈನಲ್ ಲೆಗ್ ಆಫ್ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ ನಲ್ಲಿ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಇವರು 14.11 ಮೀಟರ್ ಅನ್ನು ಕ್ರಮಿಸಿ ಕಂಚಿನ ಪದಕವನ್ನು ಗಳಿಸ್ತಾರೆ. ಜಪಾನ್ ನಲ್ಲಿ ನಡೆದಂತಹ ಕ್ಯೂಬಾ ಅಥವಾ ಜಪಾನ್, ಆ ಒಂದು ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ ನಲ್ಲಿ ಎಷ್ಟಪ್ಪ ಅಂತಂದ್ರೆ ಇವ್ರದ್ದು 11.11 ಮೀಟರ್ಸ್ ಅವರ ಒಂದು ದೂರ. ಮೈಕಾ ಜಾನಿ ಅವರ ಒಂದು ದೂರವನ್ನು ಅಷ್ಟು 14.11 ಮೀಟರ್ ಯಾವ ಒಂದು ಕ್ರೀಡೆಯಲ್ಲಿ ಅಂತಂದ್ರೆ ಫೈನಲ್ ಲೆಗ್ ಆಫ್ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ ತ್ರಿವಿಧ ಜಿಗಿತದಲ್ಲಿ ಆ ಒಂದು ಸ್ಪರ್ಧೆಯಲ್ಲಿ 14.11 ಮೀಟರ್ ದೂರವನ್ನು ಕ್ರಮಿಸಿ ಕಂಚಿನ ಪದಕವನ್ನ ಗಳಿಸ್ತಾರೆ. ಇಲ್ಲಿ ಕಂಚಿನ ಪದಕ. ಈ ಕಂಚಿನ ಪದಕವನ್ನು ಗಳಿಸುವ ಜೊತೆಗೆ ಒಲಿಂಪಿಕ್ಸ್ ನ ಬಿ ಅರ್ಹತಾ ಪಟ್ಟಿಯಲ್ಲಿ 14.10 ಮೀಟರ್ ಗುರಿಯನ್ನು ದಾಟಿ ಲಂಡನ್ ಒಲಿಂಪಿಕ್ಸ್ ನ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಯ್ಕೆಯನ್ನಾಗ್ತಾರೆ. ಯಾವಾಗ ಇವರು 2012 ಒಂದು ನಡೆದದೋ ಒಂದು ಈ ಕ್ರೀಡಾಕೂಟ ಜಪಾನ್ ನಲ್ಲಿ, ಅಲ್ಲಿ ಯಾವ ಇಷ್ಟು ದಾಖಲೆಯನ್ನು ಮಾಡ್ತಾರೆ ಇವರು 14.11 ಮೀಟರ್ ಯಾವ ದೂರವನ್ನು ಕ್ರಮಿಸಿ ಒಲಿಂಪಿಕ್ಸ್ಗೆ, ಈ 12ರ ಒಲಿಂಪಿಕ್ಸ್ಗೆ ಆಯ್ಕೆ ಆಗ್ತಾರೆ. ಸೊ ಈ ರೀತಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಯ್ಕೆಯಾದಂತಹ ಮೈಕಾ ಜಾನಿ ಅವರು ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ 14 ಮೀಟರ್ ದೂರವನ್ನು ಕ್ರಮಿಸಿದ ಮೊದಲ ಭಾರತ ಅಥ್ಲೆಟಿಕ್ ಕ್ರೀಡಾಪಟು ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಒಂದು ಲಂಡನ್ ಒಲಿಂಪಿಕ್ಸ್ ನಲ್ಲಿ 14 ಮೀಟರ್ ಅನ್ನ ದೂರವನ್ನ ಜಿಗಿದಿರ್ತಕ್ಕಂತಹ ಭಾರತದ ಪ್ರಥಮ ಮಹಿಳಾ ತ್ರಿವಿಧ ಜಿಗಿತ ಗಾರ್ತಿ. ಕ್ರೀಡಾಪಟು ನೋಡಿ, ಜಪಾನ್ ನಲ್ಲಿ ನಡೆದಂತಹ 2011ರಲ್ಲಿ ಯಾವುದಪ್ಪ ಅಂತಂದ್ರೆ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ ಅಂತಕ್ಕಂಥ ಒಂದು ಕ್ರೀಡಾಕೂಟದಲ್ಲಿ ಮೈಕಾ ಜಾನಿ ಅವರು 14.11 ಮೀಟರ್ ಕಂಚಿನ ಪದಕವನ್ನ ಗಳಿಸ್ತಾರೆ. ಆ ಅಷ್ಟು ದೂರವನ್ನು ಕ್ರಮಿಸಿ ಈ ದೂರವನ್ನು ಯಾವಾಗ ಅವರು ಕ್ರಮಿಸಿ ಅಂದ್ರೆ ಜಂಪ್ ಮಾಡಿದ್ರು, ಇವರಿಗೆ ಕ್ವಾಲಿಫೈಡ್ ಆಗ್ತಾರೆ. ಯಾವುದಕ್ಕೆ? ಲಂಡನ್ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ. ಆ ಒಂದು ಲಂಡನ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಭಾರತದ ಪ್ರಪ್ರಥಮ ಮಹಿಳಾ ಕ್ರೀಡಾಪಟು ಅಂತ ಹೆಗ್ಗಳಿಕೆ ಪಾತ್ರ ಆಗ್ತಾರೆ. ಅಲ್ಲಿ ಇವರು 14 ಮೀಟರ್ ಜಂಪ್ ಮಾಡಿ ಅಥವಾ ಜಿಗಿದು ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಅಂತ ಅಂದ್ಬಿಟ್ಟು ಇವರಿಗೆ ಬಿರುದನ್ನ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ.
ಹೀಗೆ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಮತ್ತು ಪ್ರಶಸ್ತಿಗಳನ್ನ ಗಳಿಸಿರ್ತಕ್ಕಂತಹ ಕ್ರೀಡಾಪಟು. ಒಲಿಂಪಿಕ್ಸ್ ನಲ್ಲದೆ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿವಿಧ ರೀತಿಯ ಸ್ಪರ್ಧೆಗಳಲ್ಲೂ ಸಮೇತ ಬಹುಮಾನವನ್ನು ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥ ಕ್ರೀಡಾಪಟು ಮಯೂಖ ಜಾನಿ ಅವರು ಆಗಿರ್ತಾರೆ. ಈ ಮಯೂಖ ಜಾನಿ ಭಾರತದ ಕೇರಳ ರಾಜ್ಯದ ಮೂಲತಃ ಕೇರಳ ರಾಜ್ಯದವರಾದಂತಹ ಇವರು 4/9/1988ರಲ್ಲಿ ಜನಿಸಿದರು. ಇವರು ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತಗಾರರೂ ಆಗಿದ್ದರು. 2011ರಲ್ಲಿ ಜಪಾನ್ನಲ್ಲಿ ನಡೆದಂತಹ ಒಂದು ಕ್ರೀಡಾಕೂಟ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಕ್ರೀಡಾಕೂಟದಲ್ಲಿ 14.11 ಮೀಟರ್ ದೂರವನ್ನು ಕ್ರಮಿಸಿ ಕಂಚಿನ ಪದಕವನ್ನು ಗಳಿಸಿ ಅದರ ಜೊತೆಗೆ ಒಲಿಂಪಿಕ್ಸ್ ಬಿ ಅರ್ಹತಾ ಮಟ್ಟದಲ್ಲಿ ಇರತಕ್ಕಂಥ 14.10 ಮೀಟರ್ ಗುರಿಯನ್ನು ದಾಟಿ ಲಂಡನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಯ್ಕೆಯಾಗಿದೆ. ಆ ಒಂದು ಲಂಡನ್ ಒಲಿಂಪಿಕ್ಸ್ ಕ್ರೀಡಾಕೂಟದ ತ್ರಿವಿಧ ಜಿಗಿತದ ವಿಭಾಗದಲ್ಲಿ 14 ಮೀಟರ್ ದೂರವನ್ನು ಕ್ರಮಿಸಿ ಭಾರತದ ಮೊಟ್ಟ ಮೊದಲ ಅಥ್ಲೆಟಿಕ್ ಎಂಬ ಕ್ರೀಡಾಪಟು ಅಂತ ಅಂದ್ಬಿಟ್ಟು ಇವರು ಭಾಜನರಾಗ್ತಾರೆ. ಯಾರು? ಮಯೂಖ ಜಾನಿ ಅವರು. ಸೊ ಇಷ್ಟು ಅವರ ಒಂದು ಮಯೂಖ ಜಾನಿ ಅವರ ಒಂದು ಕ್ರೀಡಾ ಸಾಧನೆ. ಅರ್ಥ ಆಯ್ತಲ್ಲ ನಮಗೆ. ನೆಕ್ಸ್ಟ್ ಸುರೇಶ್ ಬಾಬು ಅವರು. ಸುರೇಶ್ ಬಾಬು ಸುರೇಶ್ ಬಾಬು ಕಿಲ್ವಾನ್ ಕೇರಳದಲ್ಲಿ 10/2/53 ಜನಿಸಿದರು. ಫಿಲಾಮ್ ಕೇರಳ ರಾಜ್ಯದ ಮೂಲ ಕೇರಳ ರಾಜ್ಯದಲ್ಲಿ ಎಷ್ಟು ಅಂತಂದ್ರೆ 10/2/1953ರಲ್ಲಿ ಜನನ. ಇವರು ಸುರೇಶ್ ಬಾಬು ಅವರು ಇವರು ಸಹ ಮಯೂಖ ಜಾನಿ ಅವರ ಏನು ಕೇರಳ ರಾಜ್ಯದವರು, ಇವರು ಸಮೇತ ಕೇರಳ ರಾಜ್ಯದವರಾಗಿರ್ತಾರೆ. ಭಾರತೀಯ ತ್ರಿವಿಧ ಜಿಗಿತ, ಎತ್ತರ ಜಿಗಿತ, ಉದ್ದ ಜಿಗಿತ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತ ರಾಷ್ಟ್ರೀಯ ಕ್ರೀಡಾಪಟು. ನೋಡು, ಸುರೇಶ್ ಬಾಬು ಅವರು ಜಿಗಿತದಲ್ಲಿ ಬರ್ತಕ್ಕಂತಹ ಎತ್ತರ ಜಿಗಿತ ಆಗಲಿ, ಉದ್ದ ಜಿಗಿತ ಆಗಲಿ, ತ್ರಿವಿಧ ಜಿಗಿತ, ಈ 3 ರೀತಿ ಜಿಗಿತದಲ್ಲಿ ಭಾಗವಹಿಸಿದಂತಹ ರಾಷ್ಟ್ರೀಯ ಕ್ರೀಡಾಪಟು. ಯಾರು? ಸುರೇಶ್ ಬಾಬು. ಇವರು ಡೆಕಥ್ಲಾನ್ ಕ್ರೀಡಾಪಟು ಆಗಿದ್ದು ಇವರು ವಿಜ್ಞಾನ ಪದವೀಧರರು. ಡೆಕಥ್ಲಾನ್ ಅಂದ್ರೆ 10 ಅಂದ್ರೆ 10 ಇವೆಂಟ್ ಗಳಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟು. ಇಲ್ಲಿ ನಮ್ಮಲ್ಲಿ ಇಂಡಿವಿಜುವಲಿ ಪೆಂಟಥ್ಲಾನ್, ಎಪ್ಟಥ್ಲಾನ್, ಡೆಕಥ್ಲಾನ್ ಅಂತ ಅಂದ್ಬಿಟ್ಟು 3 ಭಾಗಗಳು ಬರ್ತಾವೆ. ಪೆಂಟಥ್ಲಾನ್ ಅಂದ್ರೆ 5, ಹೆಪ್ಟಥ್ಲಾನ್ ಅಂದ್ರೆ 7 ಬರ್ತಕ್ಕಂಥ ಇವೆಂಟ್ಗಳು. ಹಾಗೆ ಡೆಕಥ್ಲಾನ್ ಅಂತಂದ್ರೆ 10 ಇವೆಂಟ್ಗಳನ್ನು ಕೂಡಿರ್ತಕ್ಕಂಥವು. ಇವು ಮಹಿಳಾ ಮತ್ತು ಪುರುಷರಿಗಾಗಿ ಇರತಕ್ಕಂಥ ಡೆಕಥ್ಲಾನ್ ಸ್ಪರ್ಧೆ. ಇದರಲ್ಲಿ ಜಂಪಿಂಗ್ ಇವೆಂಟ್ಸ್ ಇದಾವೆ, ರನ್ನಿಂಗ್ ಇವೆಂಟ್ಸ್ ಇದಾವೆ ಮತ್ತು ಥ್ರೋಯಿಂಗ್ ಇವೆಂಟ್ಸ್ ಇದಾವೆ. ಇಂತಹ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟು ಸುರೇಶ್ ಬಾಬು. ಸುರೇಶ್ ಬಾಬು ಅವರು ಕೇರಳದ ರಾಜ್ಯದವರು ಆಗಿದ್ದು ಸಮೇತ ಎತ್ತರ ಜಿಗಿತ, ಉದ್ದ ಜಿಗಿತ ಮತ್ತು ತ್ರಿವಿಧ ಜಿಗಿತದ ಕ್ರೀಡಾಪಟು ಆಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಡೆಕಥ್ಲಾನ್ ಕ್ರೀಡಾಪಟು ಆಗಿರ್ತಾರೆ. ಡೆಕಥ್ಲಾನ್ ಅಂತಂದ್ರೆ 10, ಪೆಂಟಥ್ಲಾನ್ ಅಂತಂದ್ರೆ 5, ಹೆಪ್ಟಥ್ಲಾನ್ ಅಂದ್ರೆ 7.
ಇವರು ಇನ್ಫ್ಯಾಂಟ್ ಜೀಸಸ್ ಪ್ರೌಢಶಾಲೆ ಮತ್ತು ಫಾತಿಮಾ ಮಾತಾ ಕಾಲೇಜ್ನ ಕ್ವಿಲಾನ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ಉತ್ತಮ ಕ್ರೀಡಾ ಬುನಾದಿಯನ್ನು ಹಾಕಲಾಯಿತು. ಅವರಿಗೆ ಜಲಂಧರ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ಭಾಗವಹಿಸ್ತಾರೆ. ಇವರು ಇನ್ಫ್ಯಾಂಟ್ ಜೀಸಸ್ ಅಂತಕ್ಕಂಥ ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ ಹೈಸ್ಕೂಲ್ ಅಲ್ಲಿ ನಿಮಗೆ ಪ್ರೌಢಶಾಲೆಯಲ್ಲಿ ಅವರು ಓದ್ತಾ ಇರ್ತಾರೆ. ಅವಾಗಲೇ ಇವರಿಗೆ ಒಂದು ಕ್ರೀಡಾ ಬೇಸಿಕ್ ಸ್ಫೂರ್ತಿದಾಯಕವಾಗಿ ಇವರು ಭಾಗವಹಿಸ್ತಾರೆ. ಮತ್ತು ಫಾತಿಮಾ ಮಾತಾ ಕಾಲೇಜಲ್ಲೂ ಸಮೇತ ಇವರು ಭಾಗವಹಿಸುತ್ತಾರೆ. ಜೊತೆಗೆ ಕ್ವಿಲಾನ್ನಲ್ಲಿದ್ದಂತಹ ಉತ್ತಮ ಕ್ರೀಡೆಗೆ ಬುನಾದಿಯನ್ನು ಹಾಕೋದ್ರಲ್ಲಿ ಜಲಂಧರಲ್ಲಿ ರಾಷ್ಟ್ರೀಯ ಮಟ್ಟದ ಮೊದಲು ಭಾಗವಹಿಸ್ತಾರೆ. ಜಲಂಧರಲ್ಲಿ ರಾಷ್ಟ್ರೀಯ ಮಟ್ಟ ಭಾಗವಹಿಸ್ತಾರೆ. ಹೀಗೆ ಇವರು 3 ವರ್ಷಗಳ ನಂತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ನಲ್ಲಿ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಪದಕವನ್ನು ಗಳಿಸ್ತಾರೆ. 3 ವರ್ಷದ ನಂತರ ಉದ್ದ ಜಿಗಿತದ ಒಂದು ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಪದಕವನ್ನ ಗಳಿಸಿ ಇವರು ಕೀರ್ತಿಯನ್ನ ತರ್ತಾರೆ. ಮುಂದೆ ಮ್ಯೂನಿಚ್ ಒಲಿಂಪಿಕ್ಸ್ ನಲ್ಲಿ, ಯಾವ ಒಲಿಂಪಿಕ್ಸ್? ಮ್ಯೂನಿಚ್. ಈ ಮ್ಯೂನಿಚ್ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸೋಣ ಅಂದ್ರೆ ತೆಹರಾನ್ ಏಷ್ಯನ್ ಗೇಮ್ಸ್ ನಲ್ಲಿ ಪ್ರಥಮವಾಗಿ ಮ್ಯೂನಿಚ್ ಒಲಿಂಪಿಕ್ಸ್ ಗೆ ತೆಹರಾನ್ ಏಷ್ಯನ್ ಗೇಮ್ಸ್ ಗೆ ಭಾಗವಹಿಸಿ ಮೊದಲು ಪದಕವನ್ನು ಹಾಗೂ 10 ಸ್ಪರ್ಧೆಗಳ ಡೆಕಾಥ್ಲಾನ್ ನಲ್ಲಿ ಇರ್ತಕ್ಕಂಥ ಕಂಚಿನ ಪದಕವನ್ನು ಗಳಿಸಿ ಏಷ್ಯನ್ ಚಾಂಪಿಯನ್ಶಿಪ್ ಸಿಯೋಲ್ ನಲ್ಲಿ ಬಂಗಾರ ಪದಕವನ್ನು ಪಡೆಯುತ್ತಾರೆ. ಸಿಯೋಲ್ ಬಂಗಾರ ಪದಕವನ್ನು ಪಡೆದು ಇವರು ಜಿಗಿತದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಮಾಸ್ಕೋದಲ್ಲಿ ನಡೆದಂತಹ ವಿಶ್ವವಿದ್ಯಾನಿಲಯ ವಿಶ್ವ ಮಟ್ಟದ ಸ್ಪರ್ಧೆಯಲ್ಲಿ ಭಾರತ ವಿಶ್ವವಿದ್ಯಾಲಯ ನಾಯಕರಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ. ಮ್ಯೂನಿಚ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾರೆ. ತೆಹರಾನ್ ನಲ್ಲಿ ನಡೆದಂತಹ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಭಾಗವಹಿಸ್ತಾರೆ. ಸಿಯೋಲ್ ನಲ್ಲಿ ಬಂಗಾರ ಪದಕವನ್ನು ಗಳಿಸ್ತಾರೆ. ಮತ್ತು ರಷ್ಯಾದ ಮಾಸ್ಕೋದಲ್ಲಿ ನಡೆದಂತಹ ವಿಶ್ವವಿದ್ಯಾನಿಲಯದ ಒಂದು ಕ್ರೀಡಾಕೂಟದಲ್ಲಿ ವಿಶ್ವಮಟ್ಟದ ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ಭಾರತೀಯ ವಿಶ್ವವಿದ್ಯಾನಿಲಯದ ಒಂದು ತಂಡ ಆ ತಂಡದ ನಾಯಕರಾಗಿ ಇವರು ಮುನ್ನಡೆಸ್ತಾರೆ ತಂಡವನ್ನ. ನೆಕ್ಸ್ಟ್ ಕೆನಡಾದ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಭಾರತ ತಂಡದ ನಾಯಕರಾಗಿ ಭಾಗವಹಿಸಿ ತಂಡವನ್ನು ಮುನ್ನಡೆಸುತ್ತಾರೆ. ಕೆನಡಾದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಅಲ್ಲಿ ತಂಡದ ನಾಯಕರಾಯಿತು. ಮೊದಲನೇದಾಗಿ ಮ್ಯೂನಿಚ್ ಒಲಿಂಪಿಕ್ಸ್, ಟೆಹರಾನ್ ನಲ್ಲಿ ಏಷ್ಯನ್ ಗೇಮ್ಸ್, ಸಿಯೋಲ್ ನಲ್ಲಿ ಬಂಗಾರದ ಪದಕ, ಹಾಗೆ ಮಾಸ್ಕೋದಲ್ಲಿ ವಿಶ್ವವಿದ್ಯಾನಿಲಯ ತಂಡದ ವಿಶ್ವಮಟ್ಟದ ಭಾರತೀಯ ವಿಶ್ವವಿದ್ಯಾಲಯದ ನಾಯಕರಾಗಿ ಕೆನಡಾದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದ ಒಂದು ಪಂದ್ಯದಲ್ಲಿ ಗೇಮ್ಸ್ ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ತಂಡದ ನಾಯಕರಾಗಿ ಭಾಗವಹಿಸುತ್ತಾರೆ, ಮುನ್ನಡೆಸ್ತಾರೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗಳಿಸ್ತಾರೆ. ಆ ಟೈಮಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ ಅಲ್ಲಿ ಬಂಗಾರ ಪದಕವನ್ನು ಗಳಿಸ್ತಾರೆ. ನೋಡಿ, ಇದಲ್ಲದೆ ಬ್ಯಾಂಕಾಕ್ ಬಂಗಾರ ಪದಕ. ಹೀಗೆ ಅವರು ಸಿಯೋಲ್, ಲಾಹೋರ್, ಫಿಲಿಪೈನ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕಗಳನ್ನು ಗಳಿಸ್ತಾರೆ. ಲಾಹೋರ್ ಫಿಲಿಪೈನ್ಸ್, ಬ್ಯಾಂಕಾಕ್ ನಲ್ಲಿ ಬಂಗಾರ ಪದಕವನ್ನು ಗಳಿಸಿದಲ್ಲದೆ ಸಿಯೋಲ್, ಲಾಹೋರ್, ಫಿಲಿಪೈನ್ಸ್ ದೇಶದಲ್ಲೂ ಸಮೇತ ಕಂಚಿನ ಪದಕವನ್ನು ಗಳಿಸಿ ಉತ್ತಮ ಕ್ರೀಡಾಪಟುವನ್ನು ಸ್ಪರ್ಧೆ
1979ರಲ್ಲಿ ಮಾಂಟ್ರಿಯಲ್ನಲ್ಲಿ ವಿಶ್ವ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾರತ ತಂಡದ ನಾಯಕರಾಗಿರ್ತಾರೆ ನೋಡಿ. 1979ರಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ಸ್ ವಿಶ್ವ ಅಥ್ಲೆಟಿಕ್ ಕ್ರೀಡಾಕೂಟ ಭಾರತ ತಂಡದ ನಾಯಕರಾಗಿ ಅವರ ಅತ್ಯುನ್ನತ ಸಾಧನೆಗಾಗಿ ಭಾರತ ಸರ್ಕಾರ ಅವರಿಗೆ 1978-79 ಅರ್ಜುನ್ ಪ್ರಶಸ್ತಿಯನ್ನು ನೀಡುತ್ತಾರೆ. ಭಾರತ ಸರ್ಕಾರ ಅವರಿಗೆ ಅರ್ಜುನ ಪ್ರಶಸ್ತಿ ಗಳಿಸಿದೆ. ಯಾವಾಗ? 1978-79ರಲ್ಲಿ ಅವರಿಗೆ ಭಾರತ ಸರ್ಕಾರ ಅಂತಕ್ಕಂಥದ್ದು ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು. ಇಷ್ಟೆಲ್ಲ ಸಾಧನೆ ಯಾರಿಗೆ ಕೊಡ್ತಾರೆ ಅರ್ಜುನ್ ಪ್ರಶಸ್ತಿ ಅನ್ನೋದು ನಿಮಗೆ ಗೊತ್ತಿದೆ ಮಕ್ಕಳೇ. ರಾಷ್ಟ್ರ ಅಲ್ಲದೆ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ. ಅದು 1-2 ಅಲ್ಲ, ಸತತ 3 ವರ್ಷದ ಅವರ ಒಂದು ಐತಿಹಾಸಿಕ ಸಾಧನೆಯನ್ನು ನೋಡಿಬಿಟ್ಟು ಅವರ ಪರ್ಫಾರ್ಮೆನ್ಸ್ ನೋಡಿ ಕೊಡ್ತಕ್ಕಂಥದ್ದು. ನೋಡಿ, ಇವರು ಮ್ಯೂನಿಚ್ ಪ್ರಪ್ರಥಮ ಬಾರಿಗೆ ಕ್ವಿಲಾನ್ ಕೇರಳದಲ್ಲಿ ಏನು 1953 ಫೆಬ್ರವರಿ 10ರಂದು ಜನನ ಆಗುತ್ತಲ್ಲ, ಇವರು ಉತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ ಕ್ರೀಡಾಪಟು ಆಗಿ ಇವರು ರಾಷ್ಟ್ರೀಯ ಕ್ರೀಡಾಪಟು ಆಗಿ ಹೊರಹೊಮ್ಮುತ್ತಾರೆ. ಡೆಕತ್ಲಾನ್ 10 ಇವೆಂಟ್ಗಳ ಒಂದು ಸ್ಪರ್ಧೆಯಲ್ಲಿ ಜಲಂಧರ್ ನಡೆದಂತ ಒಂದು ಕ್ರೀಡಾಕೂಟದಲ್ಲಿ ಇವರು ಡೆಕತ್ಲಾನ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ಇವರು ಪ್ರೌಢಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಸಮೇತ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕಾದ್ರೆ ಅಲ್ಲಿದ್ದರೂ ಬೇಸಿಕಲಿ ಇವರಿಗೆ ಒಂದು ಜಲಂಧರ ಒಳ್ಳೆ ಬುನಾದಿಯನ್ನ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಮ್ಯೂನಿಚ್ ಒಲಿಂಪಿಕ್ಸ್ ಅಲ್ಲಿ ಇವರು ಆಯ್ಕೆ ಆಗ್ತಾರೆ. ತೆಹರಾನ್ ಏಷ್ಯನ್ ಗೇಮ್ಸ್ ಅಲ್ಲೂ ಸಮೇತ ಭಾಗವಹಿಸ್ತಾರೆ. ಸಿಯೋಲ್ನಲ್ಲಿ ಬಂಗಾರ ಪದಕವನ್ನ ಪಡಿತಾರೆ. ಹೀಗೆ ರಷ್ಯಾದ ಮಾಸ್ಕೋದಲ್ಲಿ ವಿಶ್ವವಿದ್ಯಾನಿಲಯ ಕ್ರೀಡಾಪಟುವಾಗಿ ನಾಯಕನಾಗಿ ತನ್ನ ತಂಡವನ್ನ, ಭಾರತ ತಂಡದ ವಿಶ್ವವಿದ್ಯಾನಿಲಯ ತಂಡದ ನಾಯಕರಾಗಿ ಇವರು ತಂಡವನ್ನು ಮುನ್ನಡೆಸ್ತಾರೆ. ಮತ್ತು ಕೆನಡಾದ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲೂ ಸಮೇತ ನಮ್ಮ ದೇಶದ ನಾಯಕರಾಗಿ, ಲೀಡರ್ ಆಗಿ ಅವರು ತಂಡವನ್ನು ಮುನ್ನಡೆಸ್ತಾರೆ. ಹಾಗೆ ಬ್ಯಾಂಕಾಕ್ ಸಮೇತ ಬಂಗಾರ ಪದಕವನ್ನು ನೋಡ್ತಾರೆ. ಸಿಯೋಲ್, ಲಾಹೋರ್ ಮತ್ತು ಫಿಲಿಪೀನ್ಸ್ ದೇಶದಲ್ಲೂ ಸಮೇತ ಇವರು ಕಂಚಿನ ಪದಕವನ್ನ ಪಡಿತಾರೆ. ಇವರ ಒಂದು ಸಾಧನೆ ನೋಡಿ 1978-79ರಲ್ಲಿ ನಮ್ಮ ಭಾರತ ಸರ್ಕಾರ ಅಂತಕ್ಕಂಥ ಅರ್ಜುನ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿ ಸನ್ಮಾನಿಸಲಾಗುತ್ತದೆ. ಇವರು ಕೇರಳ ರಾಜ್ಯದಲ್ಲಿ ಕ್ರೀಡಾ ಕೌನ್ಸಿಲಿಂಗ್ ನಲ್ಲಿ ಕ್ರೀಡಾಧಿಕಾರಿಯಾಗಿ ಹಾಗೂ ಕೇರಳ ರಾಜ್ಯದ ವಿದ್ಯುತ್ ಬೋರ್ಡ್ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ನ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇರಳ ರಾಜ್ಯದ ಕ್ರೀಡಾ ಕೌನ್ಸಿಲ್ ಅಧಿಕಾರಿಯಾಗಿ, ಕೌನ್ಸಿಲರ್ ಜೊತೆಗೆ ವಿದ್ಯುತ್ ಬೋರ್ಡ್ ನ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ನ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮತ್ತು ಆಲ್ ಇಂಡಿಯಾ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ನ ತಾಂತ್ರಿಕ ಸಮಿತಿಯ ಸದಸ್ಯರಾಗಿದ್ದಾರೆ. ಆಲ್ ಇಂಡಿಯಾ ಸೆಂಟ್ರಲ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡಿನ ತಾಂತ್ರಿಕ ಸಮಿತಿ ಸದಸ್ಯರಾಗಿ ಬೆಂಗಳೂರಿನ ಇರತಕ್ಕಂತಹ ಏನು ನಮ್ಮ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಕ್ರೀಡಾ ತರಬೇತುದಾರರಾಗಿಯೂ ಅಥ್ಲೆಟಿಕ್ ಕೋಚ್ ಆಗಿಯೂ ಸಮೇತ ಇವರು ಸೇವೆಯನ್ನ ಅಟ್ ಪ್ರೆಸೆಂಟ್ ಸಲ್ಲಿಸ್ತಾ ಇದ್ದಾರೆ. ಅಂತಹ ಒಬ್ಬ ಉತ್ತಮ ಕ್ರೀಡಾಪಟು ಅಂತಂದ್ರೆ ಸುರೇಶ್ ಬಾಬು, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು NIS ಕೋಚ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ನ ಕೋಚ್ ಸಮೇತ ಆಗಿದ್ದಾರೆ ಮಕ್ಕಳು. ಇಷ್ಟು ಅವರ ಒಂದು ಸುರೇಶ್ ಬಾಬು ಅವರ ಕ್ರೀಡಾ ಸಾಧನೆಯನ್ನ ನಾವು ಮರೆಯಲಾಗದೆ ಹೇಳ್ಬೋದು ಮಕ್ಕಳು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ಬ ಕ್ರೀಡಾಪಟು, ಅಂತಾರಾಷ್ಟ್ರೀಯ ಕ್ರೀಡಾಪಟು. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇದನ್ನ ಸ್ವಲ್ಪ ಬೋರ್ಡ್ ಅನ್ನ ಅಳಿಸ್ಬೇಕಾಗುತ್ತೆ ಮಕ್ಕಳೇ. ಕಾರಣ ಅಷ್ಟೇ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಜೊನಾಥನ್ ಎಡ್ವರ್ಡ್ ಒಬ್ಬರಿದ್ದಾರೆ. ಇದು ಅಳಿಸ್ಬೋದಲ್ಲ ಇದನ್ನ. ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತಂದ್ರೆ ಇವೊಬ್ಬರೇ.
ಎಡ್ವರ್ಡ್. ಜೊನಾಥನ್ ಎಡ್ವರ್ಡ್ ಅವರು ಬ್ರಿಟಿಷ್ ಅಂದ್ರೆ ಇಂಗ್ಲೆಂಡ್ ತ್ರಿವಿಧ ಜಿಗಿತಗಾರ, ಬ್ರಿಟಿಷ್ ಇಂಗ್ಲೆಂಡ್ನವರು. ಇವರು 10/5/1966 ಲಂಡನ್ ನಲ್ಲಿ ಜನಿಸ್ತಾರೆ. ಇಂಗ್ಲೆಂಡಿನಲ್ಲಿ ಲಂಡನ್ ನಲ್ಲಿ ಜನಿಸ್ತಾರೆ. ಇವರು ಒಲಿಂಪಿಕ್ಸ್, ಕಾಮನ್ವೆಲ್ತ್ ಗೇಮ್ಸ್, ಯುರೋಪಿಯನ್ ವರ್ಲ್ಡ್ ಚಾಂಪಿಯನ್, ಯುರೋಪಿಯನ್ ಕಪ್, ವರ್ಲ್ಡ್ ಒಳಾಂಗಣ ಚಾಂಪಿಯನ್ಶಿಪ್ ಮತ್ತು ಯುರೋಪಿಯನ್ ಒಳಾಂಗಣ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಅನೇಕ ಬಹುಮಾನ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಒಲಿಂಪಿಕ್ಸ್ ಗೇಮ್ಸ್ ಅಲ್ಲಿ ಒಲಿಂಪಿಕ್, ಕಾಮನ್ವೆಲ್ತ್, ನೆಕ್ಸ್ಟ್ ವರ್ಲ್ಡ್ ಕಪ್, ವರ್ಲ್ಡ್ ಒಳಾಂಗಣ ಚಾಂಪಿಯನ್ಶಿಪ್, ಯುರೋಪಿಯನ್ ಒಳಾಂಗಣ ಚಾಂಪಿಯನ್ಶಿಪ್, ಯುರೋಪಿಯನ್ ಒಳಾಂಗಣ ಚಾಂಪಿಯನ್ಶಿಪ್, ಹೀಗೆ ಅನೇಕ ಬಹುಮಾನ ಪ್ರಶಸ್ತಿಯನ್ನು ಗಳಿಸಿ 1995ರಲ್ಲಿ, ಎಷ್ಟರಲ್ಲಿ 1995ರಲ್ಲಿ ವಿಶ್ವ ದಾಖಲೆ ತ್ರಿವಿಧ ಜಿಗಿತದ ನಿರ್ಮಿಸ್ತಾರೆ. ಅದು ದಾಖಲೆ ಜಿಗಿತ ಆಗಿರ್ತದೆ. 1995ರಲ್ಲಿ ಇವರು ವಿಶ್ವ ದಾಖಲೆಯನ್ನ ಮಾಡ್ತಾರೆ. ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ತೀವಲ್ಲ, ಅದು ಎಷ್ಟಪ್ಪ ಅಂತಂದ್ರೆ 18.29 ಮೀಟರ್. ನೋಡಿ, ಏನ್ ನಾವು ಲಾಂಗ್ ಜಂಪ್ ಬಿಟ್ಟಿತ್ತಲ್ಲ, ಸೊ 18.29 ಮೀಟರ್ ಸಮೇತ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡ್ತಾರೆ. ಇವರು 100 ಮೀಟರ್ ನಲ್ಲೂ ಸಮೇತ ಅಷ್ಟೇ ವೇಗದ ಓಟಗಾರರು. ಬರೀ 10.48 ನಲ್ಲಿ, ಮತ್ತೆ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ 7.49 ಮೀಟರ್ ದೂರವನ್ನು ಕ್ರಮಿಸಿರ್ತಕ್ಕಂಥ ಕ್ರೀಡಾಪಟು. ಇದು ತ್ರಿವಿಧ ಜಿಗಿತದಾದ್ರೆ ಉದ್ದ ಜಿಗಿತ 7.41 ಮೀಟರ್ ದೂರವನ್ನು ಕ್ರಮಿಸಿದ್ದಾರೆ. ನೋಡಿ, ಲಾಂಗ್ ಜಂಪ್ ಇದು ತ್ರಿಬಲ್ ಜಂಪ್. ಉದ್ದ ಜಿಗಿತದ್ದು 7.49 ಮೀಟರ್, ತ್ರಿವಿಧ ಜಿಗಿತದ ತ್ರಿಬಲ್ ಜಂಪ್ ಅಂತಕ್ಕಂಥ 18.29 ಮೀಟರ್ ಅನ್ನು ಜಿಗಿರ್ತಕ್ಕಂತಹ ಜೊನಾಥನ್ ಎಡ್ವರ್ಡ್, ಇಂಗ್ಲೆಂಡ್ ನ ಲಂಡನ್ ನಲ್ಲಿ ಹುಟ್ಟಿರ್ತಕ್ಕಂತಹ ಕ್ರೀಡಾಪಟು. ಇವರ ಒಂದು ಸಾಧನೆ. ಹೀಗೆ ಜೊನಾಥನ್ ರವರು ಕ್ರೀಡಾ ಜೀವನದ ನಿವೃತ್ತರಾದ ಮೇಲೆ ಮೇಲಾಟಗಳ ವೀಕ್ಷಕ ವಿವರಣೆಗಾರರು, ಏನ್ ನಾವು ಕ್ರಿಕೆಟ್ ಅಲ್ಲಿ ಕಾಮೆಂಟೇಟರ್ಸ್ ಅಂತ ಹೇಳ್ತೀವಲ್ಲ, ಸೊ ಹಂಗೆ ವೀಕ್ಷಕ ವಿವರಣೆಗಾರರು ಮತ್ತು ದೂರದರ್ಶನ ನಿರೂಪಕರಾಗಿ ಇವರು ಬಿಬಿಸಿ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ದೂರದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ಭೌತಶಾಸ್ತ್ರದ ಪದವೀಧರರು, ಫಿಸಿಕ್ಸ್ ಡಿಗ್ರಿ ಹೋಲ್ಡರ್ ಆಗಿದ್ದಾರೆ. ಇವರಿಗೆ UK ಆಲಿಸ್ಟರ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅಂತ ಪದವಿಯನ್ನು ನೀಡಿ ಗೌರವಿಸಲ್ಪಟ್ಟಿದೆ. ಇವರಿಗೆ UK ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇದೆಯಲ್ಲ ಮಕ್ಕಳೇ, ಆಲಿಸ್ಟರ್ ವಿಶ್ವವಿದ್ಯಾಲಯ, ಆಲಿಸ್ಟರ್ ವಿಶ್ವವಿದ್ಯಾನಿಲಯ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಡಾಕ್ಟರ್ ಜೊನಾಥನ್ ಎಡ್ವರ್ಡ್ ಅಂತಕ್ಕಂಥ ಒಂದು ಬಿರುದನ್ನ UK ಆಲಿಸ್ಟರ್ ವಿಶ್ವವಿದ್ಯಾಲಯ ನೀಡಿ ಅವರಿಗೆ ಸನ್ಮಾನಿಸಲಾಗಿದೆ ಮಕ್ಕಳು. ಸೊ ಇಷ್ಟು ತ್ರಿವಿಧ ಜಿಗಿತದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ. ಹೆನ್ರಿ ರೊಬೆಲೋ ರಾಜ್ಯ ಕ್ರೀಡಾಪಟು, ರಾಷ್ಟ್ರದ ಕ್ರೀಡಾಪಟು ಆದಂತಹ ಮೈಕಾ ಜಾನಿಯಿಂದ ಹಿಡಿದು ಸುರೇಶ್ ಬಾಬು ಅವರಿಗೂ ಇರ್ತಕ್ಕಂಥದ್ದು. ಹಾಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆದಂತಹ ಜೊನಾಥನ್ ಎಡ್ವರ್ಡ್ ಅವರು. ಹೀಗೆ ಒಟ್ಟು ತ್ರಿವಿಧ ಜಿಗಿತದ ಒಂದು ಕ್ರೀಡಾಪಟುವಿನ ಒಂದು ಪರಿಚಯ ಇವತ್ತು ಆಯ್ತು ಮಕ್ಕಳ. ಇಷ್ಟು ತ್ರಿವಿಧ ಜಿಗಿತಕ್ಕೆ ಇರ್ತಕ್ಕಂಥ ಕ್ರೀಡಾಪಟುಗಳ ಪರಿಚಯ. ನಮ್ಮ ಒಂದು ಶಾಲೆಯಲ್ಲೂ ಸಮೇತ ಲಾಸ್ಟ್ ಇಯರ್ ಅಲ್ಲಿ ಶಶಾಂಕ ಕೆ ಅಂತಕ್ಕಂಥ ಒಬ್ಬ ಕ್ರೀಡಾಪಟು ಜಿಲ್ಲಾ ಮಟ್ಟದಲ್ಲೂ ಸಮೇತ ಭಾಗವಹಿಸಿದೆ. ಇದರಿಂದ ಗೊತ್ತಿರಬಹುದು ನಿಮಗೆ. ಆ ಸ್ಟೆಪ್ ಜಂಪ್ ಅಂದ್ರೆ ಹೈಟ್ ಇರ್ತಕ್ಕಂಥ ಒಬ್ಬ ಕ್ರೀಡಾಪಟು
ಸ್ಟ್ರೆಂತ್, ಸ್ಪೀಡು ಜೊತೆಗೆ ಒಳ್ಳೆ ಫ್ಲೆಕ್ಸಿಬಲ್ ಇರ್ತಕ್ಕಂಥ ಮಸಲ್ಸ್, ಒಳ್ಳೆ ಕಾಲಲ್ಲಿರ್ತಕ್ಕಂಥ ಒಂದು ಸ್ಫೋಟಕ ಶಕ್ತಿಯನ್ನ ಬಳಸಿಬಿಟ್ಟು ಈ ಒಂದು ಕ್ರೀಡೆಯನ್ನ ಸಾಧನೆ ಮಾಡ್ತಕ್ಕಂಥ ಒಂದು ಕೌಶಲ್ಯ ಇರ್ತಕ್ಕಂಥದ್ದು ಮಕ್ಕಳೇ. ಇದು ನಿಮಗೆ ಗೊತ್ತಿರಲಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಫೋನ್ ಮುಖಾಂತರ ನೀವು ತಿಳ್ಕೋಬಹುದು. ಧನ್ಯವಾದಗಳು. ಥ್ಯಾಂಕ್ ಯು.